ನಮಸ್ಕಾರ ವೀಕ್ಷಕರೇ. ಕದನ ವಿರಾಮದ ಅಸಮಾಧಾನ, ಯುದ್ಧ ನಿಂತಿಲ್ಲ ಅನ್ನೋ ಮೋದಿಯ ಹೇಳಿಕೆ, ಮುಂದೇನಾಗುತ್ತೆ ಅನ್ನೋ ಪ್ರಶ್ನೆ, ಇದೆಲ್ಲದರ ನಡುವೆ ಇಂಡಿಯನ್ ಆರ್ಮಿ ಮತ್ತೊಂದು ಹೆಜ್ಜೆ ಇಟ್ಟಿದೆ. ಆಪರೇಷನ್ ಸಿಂಧೂರ್ ತಾತ್ಕಾಲಿಕವಾಗಿ ಸ್ಥಗಿತವಾಗಿರೋ ಹೊತ್ತಲ್ಲಿ ಆಪರೇಷನ್ ಕೆಲ್ಲರ್ ಶುರುವಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರನ್ನ ಗುರಿಯಾಗಿಸಿಕೊಂಡು ಶುರುವಾಗಿರೋ ಈ ಮೆಗಾ ಆಪರೇಷನ್ ಲಾಂಚ್ ಆದ ಬೆನ್ನಲ್ಲೇ 3 ಉಗ್ರರನ್ನ ಹೊಡೆದುರುಳಿಸಲಾಗಿದೆ. ಕಂಪ್ಲೀಟ್ ಜಮ್ಮು ಕಾಶ್ಮೀರದ ಒಳಗಡೆ ಸರ್ಚ್ ಆಪರೇಷನ್ ಶುರುವಾಗಿದ್ದು, ಉಗ್ರರನ್ನ ಕಂಡಲ್ಲಿ ಹೊಡೆದು ಹಾಕೋ ಸಂಕಲ್ಪವನ್ನ ತೊಡಲಾಗಿದೆ. ಇನ್ನೊಂದೆಡೆ ಪ್ರಧಾನಿ ಮೋದಿ ದಿಢೀರ್ ಅಂತ ಅದಂಪುರ ಏರ್ ಬೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಯೋಧರನ್ನ ಹುರಿದುಂಬಿಸುವುದರ ಜೊತೆಗೆ ಪಾಕಿಸ್ತಾನ ಹಾಗೂ ಚೀನಾ ಹರಿಬಿಡ್ತಾ ಇದ್ದ ಎಲ್ಲಾ ಸುಳ್ಳುಗಳನ್ನ ಎಕ್ಸ್ಪೋಸ್ ಮಾಡಿದ್ದಾರೆ. ಮತ್ತೊಂದೆಡೆ ಪಾಕಿಸ್ತಾನದ ವಿರುದ್ಧವೇ ತಿರುಗಿ ಬಿದ್ದಿರೋ ಪಾಕ್ ಪತ್ರಕರ್ತರು ಕೂಡ ಪಾಕಿಸ್ತಾನಕ್ಕೆ ಆಗಿರೋ ಡ್ಯಾಮೇಜ್ ಗಳನ್ನೆಲ್ಲ ಬಿಚ್ಚಿಡ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪಹಲ್ಗಾಮ್ ದಾಳಿ ವಿಚಾರದಲ್ಲಿ ಭಾರತದ ಪ್ರತೀಕಾರ ಪಾಕಿಸ್ತಾನ ಮುಟ್ಟಿ ನೋಡಿಕೊಳ್ಳೋ ಹಾಗಿದೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಆದ್ರೆ ಈ ನಡುವೆ ಪ್ರತೀಕಾರಕ್ಕಿಂತ ಹೆಚ್ಚಾಗಿ ಇವರು ಮಧ್ಯದಲ್ಲಿ ಮೂಗು ತೋರಿಸಿ ಕಾನ್ಸಂಟ್ರೇಷನ್ ಡೈವರ್ಟ್ ಆಗೋ ಹಾಗಾಗ್ಬಿಡ್ತು. ಇದರಿಂದ ಕಾರ್ಯಾಚರಣೆಗೆ ಮಾತ್ರ ಹಿನ್ನಡೆ ಆಗ್ಲಿಲ್ಲ, ಪ್ರತೀಕಾರದ ಪ್ರತಿಜ್ಞೆ ತೊಟ್ಟು ಮುನ್ನುಗ್ತಾ ಇದ್ದ ಮೋದಿ ಸರ್ಕಾರಕ್ಕೂ ಕಪ್ಪು ಚುಕ್ಕೆ ಅಂಟಿದಂತಾಯ್ತು. ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಪ್ರಧಾನಿ ಮೋದಿ ನಿನ್ನೆ ಯುದ್ಧ ನಿಂತಿಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ರು. ಈಗ ಇಡೀ ದೇಶವೇ ಪ್ರತೀಕಾರದ ಮೂಡ್ನಲ್ಲಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಈ ವಿಚಾರ ತೆರೆಮರೆಗೆ ಸರಿದ್ರೆ ಮತ್ತೆ ಜನರ ಆಲೋಚನೆಗಳು ಬದಲಾಗುತ್ತೆ, ಬೆಂಬಲವೂ ಸಿಗೋದಿಲ್ಲ. ಆದ್ರಿಂದ ಏನೇ ಪ್ರತೀಕಾರ ತೀರಿಸಿಕೊಳ್ಳೋದಾದ್ರೂ ಅದಕ್ಕೆ ಇದು ಸಕಾಲ ಅಂತ ಭಾವಿಸಿ ಇಂಡಿಯನ್ ಆರ್ಮಿ ಮತ್ತೊಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ. ಅದೇ ಆಪರೇಷನ್ ಕೆಲ್ಲರ್. ಜಮ್ಮು ಕಾಶ್ಮೀರದಲ್ಲಿ ಇಂದಿನಿಂದ ಈ ಆಪರೇಷನ್ ಆಕ್ಟಿವ್ ಆಗಿದೆ. ಯಾವ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಅಮಾಯಕ ಭಾರತೀಯ ಪ್ರವಾಸಿಗರನ್ನ ಹತ್ಯೆಗೈದ್ರೋ ಅದೇ ಜಾಗದಲ್ಲಿ ಆಪರೇಷನ್ ಕೆಲ್ಲರ್ ಆರಂಭಿಸಲಾಗಿದೆ. ಪ್ರಮುಖವಾಗಿ ಶೋಫಿಯಾನ್, ಸೌತ್ ಕಾಶ್ಮೀರದ ದಟ್ಟಾರಣ್ಯಗಳಲ್ಲಿ ಉಗ್ರರು ಬೀಡು ಬಿಟ್ಟಿರೋ ಮಾಹಿತಿ ಲಭ್ಯವಾಗಿದ್ದು, ಅವರನ್ನ ಸದೆಬಡಿಯೋ ಸಲುವಾಗಿಯೇ ಈ ಆಪರೇಷನ್ ಆರಂಭಿಸಲಾಗಿದೆ. ಇದರ ಅಡಿಯಲ್ಲಿ ಇಂದು ಕಾರ್ಯಾಚರಣೆ ಆರಂಭವಾಗ್ತಾ ಇದ್ದ ಹಾಗೆಯೇ 3 ಉಗ್ರರನ್ನ ಹತ್ಯೆಗೈಯಲಾಗಿದೆ. ರಾಷ್ಟ್ರೀಯ ರೈಫಲ್ಸ್ಗೆ ಖಚಿತ ಮಾಹಿತಿ ಸಿಕ್ಕ ಬೆನ್ನಲ್ಲೇ ಶುರುವಾದ ಈ ಕಾರ್ಯಾಚರಣೆಯಲ್ಲಿ ಲೋಕಲ್ ಪೊಲೀಸರು ಕೂಡ ಭಾಗಿಯಾಗಿರ್ತಾರೆ. ತಮ್ಮ ಸುತ್ತ ಆರ್ಮಿ ಸರೌಂಡ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಈ LIT ಉಗ್ರರು ಫೈರಿಂಗ್ ಆರಂಭಿಸ್ತಾರೆ. ಆದ್ರೆ ಆರ್ಮಿ ಎದುರು ಅವರ ಆಟ ನಡೆಯದೆ 3 ಸತ್ತು ಬಿದ್ದಿದ್ದಾರೆ. ಸತ್ತ ಉಗ್ರರ ಫೋಟೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಹಲವು ವರ್ಷಗಳಿಂದ ಈ ಭಾಗದಲ್ಲಿ ಇವರು ಆಕ್ಟಿವ್ ಆಗಿದ್ರು ಅನ್ನೋದು ಗೊತ್ತಾಗಿದೆ. ಅಂದಹಾಗೆ ಈ 3 ಎನ್ಕೌಂಟರ್ ಶೋಕಾಲ್ ಕೆಲ್ಲರ್ ಏರಿಯಾದಲ್ಲೇ ನಡೆದಿರೋದು. ಪಹಲ್ಗಾಮ್ ಘಟನೆಯನ್ನ ಕೇಂದ್ರೀಕರಿಸಿಕೊಂಡು ತನಿಖೆ ಮಾಡ್ತಾ ಹೋದಾಗ ಶೋಫಿಯಾನ್ನ ಕೆಲ್ಲರ್ ಭಾಗವೇ ಉಗ್ರರ ಹಾಟ್ ಸ್ಪಾಟ್ ಅನ್ನೋದು ಗೊತ್ತಾಗಿದೆ. ಗಡಿಯಿಂದ ಆಚೆ ಇರೋ ಉಗ್ರರನ್ನ ಸದೆ ಬಡಿಯೋದಕ್ಕೆ ಆಪರೇಷನ್ ಸಿಂಧೂರ್ ಸ್ಟಾರ್ಟ್ ಆಗಿ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಆದ್ರೆ ಈ ಗ್ಯಾಪ್ ನಲ್ಲಿ ದೇಶದ ಒಳಗಿರೋ ಉಗ್ರರನ್ನ ಫಿನಿಶ್ ಮಾಡ್ತಾ ಬಂದ್ರೆ ಜಮ್ಮು ಕಾಶ್ಮೀರ ಸುಭದ್ರವಾಗಿರುತ್ತೆ. ಮೊನ್ನೆ ನಡೆದ ದಾಳಿಯಿಂದ ಮತ್ತೆ ಜಮ್ಮು ಕಾಶ್ಮೀರ ನಾರ್ಮಲ್ ಆಗೋದಕ್ಕೆ ಸಮಯ ಹಿಡಿಯುತ್ತೆ. ಆದ್ರೆ ಈಗ್ಲಿಂದಲೇ ಮುನ್ನುಗ್ಗಿ ಉಗ್ರರನ್ನ ಹುಡುಕಿ ಕೊಲ್ಲದೆ ಇದ್ರೆ ನಾಳೆ ದಿನ ಬೇರೆ ಕಡೆಗಳಲ್ಲಿ ವಿಧ್ವಂಸಕ ಕೃತ್ಯ ಎಸಗೋದಕ್ಕೆ ದಾರಿ ಮಾಡಿಕೊಟ್ಟಂತಾಗುತ್ತೆ. ಪಹಲ್ಗಾಮ್ ದಾಳಿ ನಡೆದ 2 ದಿನದಲ್ಲೇ ಕೇಂದ್ರದಿಂದ ಒಂದು ನೋಟಿಸ್ ಬಂದಿತ್ತು. ಈ ಬಾರಿಯ ಅಮರನಾಥ ಯಾತ್ರೆ ಜೂನ್ ವೇಳೆ ಆರಂಭವಾಗುತ್ತೆ, ಯಾವ ಭೀತಿ ಇಲ್ಲದೆ ಭಕ್ತಾದಿಗಳು ಬರಬಹುದು, ಅಷ್ಟರಲ್ಲಾಗ್ಲೇ ಎಲ್ಲಾ ಉಗ್ರರನ್ನ ಹೊಡೆದು ಉರುಳಿಸ್ತೀವಿ ಅಂತ ಹೇಳಿದ್ರು. ಆದ್ರಿಂದ ಈಗ ಆಪರೇಷನ್ ಕೆಲ್ಲರ್ ಶುರುವಾಗಿದ್ದು, ಕಾಶ್ಮೀರದಲ್ಲಿ ಒಬ್ಬ ಉಗ್ರನು ಉಳಿಯದಂತೆ ಫಿನಿಶ್ ಮಾಡೋ ಸಲುವಾಗಿ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಇತ್ತ ಪ್ರಧಾನಿ ಮೋದಿ ಪಾಕಿಸ್ತಾನಕ್ಕೆ ಸರಿಯಾದ ಕೌಂಟರ್ ಕೊಟ್ಟಿದ್ದಾರೆ. ಕದನ ವಿರಾಮದ ಬೆನ್ನಲ್ಲೇ ಪ್ರೆಸ್ ಮೀಟ್ ಮಾಡಿದ್ದ ಪಾಕಿಸ್ತಾನ ಒಂದಾದ ನಂತರ ಒಂದು ಸುಳ್ಳುಗಳನ್ನ ಹೇಳ್ಕೊಂಡೇ ಬರ್ತಾ ಇದೆ. ಅದರಲ್ಲಿ ಭಾರತದ ಅದಂಪುರ ಏರ್ ಬೇಸ್ ಅನ್ನ ನಾಶ ಮಾಡಿದೀವಿ ಅನ್ನೋದು ಕೂಡ ಒಂದು. ಎಷ್ಟು ಕಾನ್ಫಿಡೆಂಟ್ ಆಗಿ ಈ ಸುಳ್ಳನ್ನ ಪಾಕಿಸ್ತಾನ ಹೇಳಿತ್ತು ಅಂದ್ರೆ, ಏನೂ ಗೊತ್ತಿಲ್ಲದೆ ಇರುವವರು ಆ ಪ್ರೆಸ್ ಮೀಟ್ ನೋಡಿದ್ರೆ ಇದೇ ನಿಜ ಅಂತ ಅಂದುಕೊಳ್ಳೋ ಹಾಗೆ ಸುಳ್ಳನ್ನ ಹೇಳಿತ್ತು. ಆದ್ರೆ ಇವತ್ತು ಅದೇ ಅದಂಪುರ ಏರ್ ಬೇಸ್ಗೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟಿದ್ರು. ಅಲ್ಲಿ ಭಾರತೀಯ ಸೇನೆಯನ್ನ ಭೇಟಿಯಾಗಿ ಅದ್ಭುತ ಕಾರ್ಯಾಚರಣೆ ನಡೆಸಿದ್ದಕ್ಕಾಗಿ ಅಭಿನಂದನೆಯನ್ನ ಸಲ್ಲಿಸಿದ್ರು. ಇದು ಪಾಕಿಸ್ತಾನಕ್ಕೆ ದೊಡ್ಡ ಮುಖಭಂಗ ತರಿಸ್ತಾ ಇದೆ. ಕದನ ವಿರಾಮದ ಬಳಿಕ ಪಾಕಿಸ್ತಾನ ಕೊಡ್ತಾ ಇರೋ ಒಂದೊಂದು ಸ್ಟೇಟ್ಮೆಂಟ್ ಕೂಡ ಎಕ್ಸ್ಪೋಸ್ ಆಗ್ತಾ ಇದ್ದು, ಪಾಕಿಸ್ತಾನ ಹೇಳಿದ್ದೆಲ್ಲ ಬರೀ ಸುಳ್ಳೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಈ ಪಾಕಿಸ್ತಾನದ ಸುಳ್ಳಿನ ಅಜೆಂಡಾಗೆ ಚೀನಾ ಕೂಡ ಸಾಥ್ ಕೊಟ್ಟಿತ್ತು ಅನ್ನೋದು ಗೊತ್ತೇ ಇದೆ. ಪಾಕಿಸ್ತಾನದ DGISPR ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಚೌಧರಿ ಭಾರತದ S-400 ಅನ್ನ ಡ್ಯಾಮೇಜ್ ಮಾಡಿದೀವಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು. ಇದಕ್ಕೆ ಚೀನಾ ಕೂಡ ಸಾಥ್ ಕೊಟ್ಟು ಈ ವಿಚಾರವನ್ನ ಎಲ್ಲಾ ಕಡೆ ಹರಡಿಸ್ತಾ ಇತ್ತು. ಆದ್ರೆ ಇವತ್ತು ಅದೇ S-400 ಕ್ಷಿಪಣಿ ಎದುರು ನಿಂತು ಮೋದಿ ಭಾಷಣ ಮಾಡಿದ್ದಾರೆ. ಇಡೀ ವಿಶ್ವದಾದ್ಯಂತ ಹರಡಿಸೋದಕ್ಕೆ ಯತ್ನಿಸಿದ್ದ ದೊಡ್ಡ ಸುಳ್ಳೊಂದನ್ನ ಖುದ್ದು ಮೋದಿ ಎಕ್ಸ್ಪೋಸ್ ಮಾಡಿದ್ದಾರೆ. ಅಂದಹಾಗೆ ಭಾರತದ ರೀತಿ ದೇಸಿ ಮೇಡ್ ವೆಪನ್ ಇಲ್ಲದೆ ಕೇವಲ ಅವರಿವರು ಕೊಟ್ಟ ಅಸ್ತ್ರಗಳನ್ನ ಹಿಡ್ಕೊಂಡು ಬಂದಿದ್ದ ಪಾಕಿಸ್ತಾನಕ್ಕೆ ಎಲ್ಲವೂ ಕೈಕೊಟ್ಟಿವೆ.
ಟರ್ಕಿಯ ಡ್ರೋನ್ಗಳು ಹಾಗೂ ಚೀನಾದ ಅಸ್ತ್ರಗಳು ಭಾರತದ ಅಸ್ತ್ರಗಳ ಮುಂದೆ ನಿಷ್ಪ್ರಯೋಜಕವಾಗಿವೆ. ಈ ವಿಚಾರ ಬಯಲಾಗ್ತಾ ಇದ್ದ ಹಾಗೆ ಚೀನಾಗೆ ಹೊಡೆತ ಬೀಳೋದಕ್ಕೆ ಆರಂಭಿಸಿದೆ. ಚೀನಾದ ಡಿಫೆನ್ಸ್ ಸ್ಟಾಕ್ಸ್ ದಿಢೀರಂತ 9% ಕುಸಿತ ಕಂಡಿದೆ. ಇನ್ನು ಅದಂಪುರ ಏರ್ಬೇಸ್ ನಲ್ಲಿ ನಿಂತು ಸೈನಿಕರನ್ನ ಹುರಿದುಂಬಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಭಾರತ್ ಮಾತಾ ಕಿ ಜೈ ಅನ್ನೋ ಘೋಷವಾಕ್ಯ ಹೇಳಿದ್ರೆ ವೈರಿಗಳ ಎದೆ ನಡುಗುತ್ತೆ. ನಮ್ಮ ದೇಶದ ಡ್ರೋನ್ಗಳು ಪಾಕಿಸ್ತಾನವನ್ನ ನುಗ್ಗಿ ಅಟ್ಯಾಕ್ ಮಾಡ್ತಾ ಇದ್ರೆ ಅವರೆಲ್ಲರಿಗೂ ಭಾರತ್ ಮಾತಾ ಕಿ ಜೈ ಪವರ್ ಏನು ಅನ್ನೋದು ಕಾಣಿಸ್ತಾ ಇತ್ತು. ನಟ್ಟ ನಡು ರಾತ್ರಿಯ ಕಗ್ಗತ್ತಲಲ್ಲಿ ಪಾಕಿಸ್ತಾನದಲ್ಲಿ ಸೂರ್ಯೋದಯವನ್ನ ತೋರಿಸಿ ಎದೆ ನಡುಗಿಸಿರುವಾಗ ವೈರಿಗಳಿಗೆ ಭಾರತ್ ಮಾತಾ ಕಿ ಜೈ ಘೋಷವಾಕ್ಯ ಮಾರ್ದನಿಸಿರುತ್ತೆ ಅಂತ ಹೇಳಿದ್ರು. ಅಲ್ಲದೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಬೆದರಿಕೆಗಳ ಬಗ್ಗೆ ಮಾತನಾಡಿದ ಮೋದಿ, ಪಾಕಿಸ್ತಾನದ ಎಲ್ಲಾ ಬ್ಲಾಕ್ ಮೇಲ್ ಗಳನ್ನ ನಾವು ಹುಟ್ಟಡಗಿಸಿದ್ದೀವಿ ಅಂತ ಹೇಳಿದ್ರು. ಈ ನ್ಯೂಕ್ಲಿಯರ್ ಬ್ಲಾಕ್ ಮೇಲ್ ಗಳಿಗೆಲ್ಲ ನಾವು ಕುಗ್ಗೋದಿಲ್ಲ ಅಂತ ಗಟ್ಟಿ ದನಿಯಲ್ಲಿ ಹೇಳಿದ ಮೋದಿ ಇನ್ನೂ 2 ಮಹತ್ವದ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಅದೇನೆಂದ್ರೆ, ಉಗ್ರರ ವಿಚಾರದಲ್ಲಿ ಇನ್ನು ಮುಂದೆ ಫೈಲ್ಗಳು ಇರೋದಿಲ್ಲ, ಕೇವಲ ಫೈರಿಂಗ್ ಇರುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಇದು ಕೇವಲ ಪಾಕಿಸ್ತಾನಕ್ಕೆ ಮಾತ್ರವಲ್ಲದೆ ಜಾಗತಿಕ ಮಟ್ಟದಲ್ಲಿ ಉಗ್ರರಿಗೆ ಸಹಾಯ ಮಾಡ್ತಾ ನೌಟಂಕಿ ಆಟವಾಡೋ ಪ್ರತಿಯೊಬ್ಬರಿಗೂ ಕೊಟ್ಟ ಉತ್ತರದಂತಿದೆ. ಈ ಹಿಂದೆ ಉಗ್ರರ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಏನಾದ್ರೂ ದೂರನ್ನ ಹೇಳೋದು, ಅವರನ್ನ ಗ್ರೇ ಲಿಸ್ಟ್ ಗೆ ಹಾಕೋದಕ್ಕೆ ಮನವಿ ಮಾಡೋದು, ಹೀಗೆ ಫೈಲ್ಗಳನ್ನ ಹಿಡಿದು ಅಲೆದಾಡೋ ಪರಿಸ್ಥಿತಿ ಇನ್ನು ಮುಂದೆ ಇರೋದಿಲ್ಲ. ಉಗ್ರರು ಕಣ್ಣಿಗೆ ಬಿದ್ದರೆ ಅವರ ಮಾರಣ ಹೋಮ ಗ್ಯಾರಂಟಿ ಅನ್ನೋದನ್ನ ಈ ಮೂಲಕ ಪ್ರಧಾನಿ ಮೋದಿ ಖಡಕ್ಕಾಗಿ ಹೇಳಿದ್ದಾರೆ. ಅಲ್ಲದೆ ಇನ್ನೊಂದು ಪ್ರಮುಖ ಘೋಷಣೆ ಅಂದ್ರೆ ಅದು ಉಗ್ರರಿಗೂ ಹಾಗೂ ಪಾಕ್ ಆರ್ಮಿಗೂ ಯಾವುದೇ ವ್ಯತ್ಯಾಸ ಇಲ್ಲ, ಎಲ್ಲರೂ ಉಗ್ರರೇ ಅಂತ ಹೇಳಿರೋದು. ಇದು ಬಹಳ ಹಿಂದಿನಿಂದಲೂ ಎಲ್ಲರಿಗೂ ಇದ್ದ ಸಂಶಯ ಹಾಗೂ ಕೆಲವೊಂದು ಸನ್ನಿವೇಶದಲ್ಲಿ ಕನ್ಫರ್ಮ್ ಕೂಡ ಆಗಿತ್ತು. ಆದರೆ ಭಾರತದಲ್ಲೇ ಇದ್ದ ಕೆಲವರು ಪಾಕಿಸ್ತಾನಕ್ಕೆ, ಪಾಕ್ ಆರ್ಮಿಗೆ ಅವರು ನಮ್ಮಂತೆಯೇ ಸೈನಿಕರು ಅಂತ ಅನಾವಶ್ಯಕ ಗೌರವ ಕೊಡ್ತಾ ಬಂದಿದ್ರು. ಆದ್ರೆ ಮೊನ್ನೆ ಸತ್ತ ಉಗ್ರರ ಎದುರು ತಲೆ ತಗ್ಗಿಸಿ ನಿಂತಿದ್ದ ಪಾಕ್ ಆರ್ಮಿಯನ್ನ ಇಡೀ ಜಗತ್ತೇ ನೋಡಿದೆ. ಇಷ್ಟೆಲ್ಲ ಸಾಕ್ಷಿ ಇದ್ಮೇಲೆ ಮತ್ತೆ ಅವರನ್ನ ಪ್ರತ್ಯೇಕಿಸಿ ಅದರಲ್ಲಿ ಒಳ್ಳೆಯವರು ಕೆಟ್ಟವರು ಅಂತ ಹುಡುಕಾಡೋ ಅವಶ್ಯಕತೆ ಯಾರಿಗೂ ಇಲ್ಲ. ಆದ್ರಿಂದ ಮೋದಿಯ ಈ ಸ್ಟೇಟ್ಮೆಂಟ್ ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಇನ್ನು ಒಂದು ಕಡೆ ಖುದ್ದು ಪ್ರಧಾನಿ ಮೋದಿಯೇ ಪಾಕ್ ಸುಳ್ಳುಗಳನ್ನ ಎಕ್ಸ್ಪೋಸ್ ಮಾಡಿದ್ರೆ, ಇನ್ನೊಂದು ಕಡೆ ಪಾಕಿಸ್ತಾನದ ಪತ್ರಕರ್ತರು ಒಂದಾದ ನಂತರ ಒಂದು ಸ್ಫೋಟಕ ವಿಚಾರಗಳನ್ನ ಬಿಚ್ಚಿಡ್ತಾ ಹೋಗಿದ್ದಾರೆ. ಕರಾಚಿಯ ಮಾಲಿರ್ ಕಾಂಟ್ನ ಟಾರ್ಗೆಟ್ ಮಾಡಲಾಗಿದ್ದು ಇನ್ನೂ ಹಲವು ಪ್ರಮುಖ ಪ್ರದೇಶಗಳ ಮೇಲೆ ಭಾರತ ದಾಳಿ ನಡೆಸಿದೆ ಅಂತ ಪಾಕ್ ಪತ್ರಕರ್ತರೊಬ್ಬರು ಹೇಳಿದ್ದಾರೆ. ಸಮುದ್ರದ ಕಡೆಯಿಂದ ಈ ದಾಳಿ ನಡೆದಿದ್ದು INS ವಿಕ್ರಾಂತ್ ಮೂಲಕ ಅಟ್ಯಾಕ್ ಮಾಡಿದ್ದಾರೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಪಾಕಿಸ್ತಾನ ಆರ್ಮಿ ಹೊರಗಡೆ ನಾವು ನಮಗೇನು ಆಗಿಲ್ಲ, ಅಟ್ಯಾಕ್ ಮಾಡಿದ್ದು ನಾವೇ ಅಂತ ಹೇಳ್ಕೊಂಡು ಓಡಾಡ್ತಾ ಇದೆ. ಆದ್ರೆ ಅಸಲಿ ವಿಚಾರಗಳು ಏನು ಅನ್ನೋದು ಅಲ್ಲಿನ ಆರ್ಮಿಯ ನಾಟಕಗಳನ್ನ ನೋಡಿ ರೊಚ್ಚಿಗೆದ್ದಿರೋ ಪತ್ರಕರ್ತರು ತೋರಿಸ್ತಾ ಇದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಕದನ ವಿರಾಮದ ತನಕ ನಡೆದ ಹೋರಾಟದಲ್ಲಿ ಗೆದ್ದಿದ್ ಯಾರು ಅಂತ ಕೇಳಿದ್ರೆ ಅದು ಭಾರತ ಅನ್ನೋದ್ರಲ್ಲಿ ಯಾವ ಡೌಟು ಇಲ್ಲ. ಇನ್ನೂ ಸರಿಯಾಗಿ ಹೇಳ್ಬೇಕು ಅಂದ್ರೆ ಇಬ್ಬರು ಹೊಡೆದಾಡಿದ್ರೆ ಅದು ಯುದ್ಧ, ಆದ್ರೆ ಇಲ್ಲಿ ನುಗ್ಗಿ ಹೊಡೆದಿರೋದು ಭಾರತ ಮಾತ್ರ. ಆದ್ರಿಂದ ಆಪರೇಷನ್ ಸಿಂಧೂರವನ್ನ ಭಾರತದ ದಂಡಯಾತ್ರೆ ಅಂತ ವ್ಯಾಖ್ಯಾನಿಸೋದ್ರಲ್ಲಿ ಯಾವ ತಪ್ಪು ಇಲ್ಲ ಅನ್ನೋದು ವಾಸ್ತವ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.